ಚೂರು ಪುರಿ ಮಾಡ್ತೀವಲ್ವ ಆ ಪುರಿಯಿಂದ ಅಂದರೆ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ, ನಮ್ಮ ಕಡೆ ಇದನ್ನು ಪುರಿ ಅಂತ ಕರೀತಾರೆ. ಇದರಿಂದ ರುಚಿಯಾಗಿರೋಂಥ ವಡೆನ ಮಾಡ್ಕೋಬೋದು. ಅಂದರೆ ನೀವು ನಂಬ್ತೀರಾ, ಸಖತ್ ರುಚಿಯಾಗಿರುತ್ತೆ. ಮಾಮೂಲಿ ವಡೆಗಿಂತಲೂ ತುಂಬ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ವಯಸ್ಸಾದವ್ರಿಗೂ ಅಷ್ಟೇ, ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೇ ತಿನ್ಬೇಕು ಅನಿಸ್ತಿದೆ ಅಲ್ವಾ. ಈ ವಡೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಈ ರೀತಿ ಬೌಲಲ್ಲಿ 1 ಬೌಲಷ್ಟು ಪುರಿ ತೊಗೊಂಡಿದ್ದೀನಿ. ನಮ್ಮ ಕಡೆ ಈ ರೀತಿ ದಪ್ಪ ಪುರಿ ಸಿಗುತ್ತೆ, ಕೆಲವು ಕಡೆ ತೆಳು ಪುರಿ ಸಿಗುತ್ತೆ. ಅದರಲ್ಲೂ ಸಹ ಇದೇ ರೀತಿ ಮಾಡ್ಕೊಳ್ಬೇಕು, ಆದರೆ ನೀರಿಂದ ಬೇಗ ತೆಗಿಬೇಕಷ್ಟೆ. 1 ಬೌಲ್ ಪೂರಿನ ಈ ರೀತಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ಇದರಲ್ಲಿ ಸ್ವಲ್ಪ ಕೊಳೆ ಇರುತ್ತೆ. ನೋಡಿ ಈ ರೀತಿ 2-3 ಸಲ ಚೆನ್ನಾಗಿ ತೊಳ್ಕೊಂಡು ಒಂದು 2 ನಿಮಿಷ ನೆನೆಸ್ಕೊಳ್ಬೇಕು. ಒಂದು 2 ನಿಮಿಷ ನೆನೆಸಿದ್ಮೇಲೆ ಈ ರೀತಿ ಸಾಫ್ಟಾಗಿ ಆಗುತ್ತೆ. ಅದನ್ನು ನೀರನ್ನು ಸಪ್ರೇಟ್ ಮಾಡಿ ಸೋಸ್ಕೊಳ್ಬೇಕು. ಕೈಯಲ್ಲಿ ಹಾಗೆ ಹಿಂಡಿ ಬೇಕಿದ್ರೂ ತೆಗಿಬೋದು. ನಾನು ಈ ರೀತಿ ಫಿಲ್ಟರಲ್ಲಿ ಸೋಸ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ನೀರನ್ನು ಸಪ್ರೇಟ್ ಮಾಡ್ಕೊಂಡಿರೋ ಪುರಿನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಇದರಲ್ಲಿರೋ ನೀರು ಸಾಕಾಗುತ್ತೆ. ಬೇಕಂದರೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕದಲ್ಲೇ ರುಬ್ಕೊಂಡ್ರೆ ಒಳ್ಳೆಯದು, ಕಲಿಸ್ಬೇಕಾದ್ರೆ ತೆಳುವಾಗಿಬಿಡುತ್ತೆ. ನೋಡಿ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಪುರಿನ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಈರುಳ್ಳಿನ, ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಅಂದರೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನ ನೋಡ್ಕೊಂಡು ತೊಗೊಳ್ಳಿ, 1 ಬಟ್ಲು ಸಾಕಾಗುತ್ತೆ. ಸ್ವಲ್ಪ ಮೊಸರು ಇಲ್ಲ ಮಜ್ಜಿಗೆನ ಹಾಕ್ಕೊಳ್ಬೇಕು. ಇದರಲ್ಲಿರೋ ತೇವಾಂಶನೇ ಸಾಕಾಗುತ್ತೆ. ಪುರಿನ ರುಬ್ಬಿರ್ತೀವಲ್ವ ಅದ್ರ ತೇವಾಂಶ, ಈರುಳ್ಳಿಲೂ ತೇವಾಂಶ ಬಿಟ್ಕೊಳುತ್ತೆ. ಜೊತೆಗೆ ಮಜ್ಜಿಗೆ ಇಲ್ಲ ಮೊಸರು ಹಾಕ್ಕೊಂಡಿರ್ತೀವಲ್ವ ಅಷ್ಟೇ ಸಾಕಾಗುತ್ತೆ ತೇವಾಂಶ. 1 ಚಿಟಿಕೆಯಷ್ಟು ಅಡುಗೆ ಅರಿಶಿನ ಹಾಕಿ ಈ ರೀತಿ ಕೈಯಲ್ಲೇ ಕಲಿಸ್ಕೊಳ್ಳಿ. ನಾನು ಸ್ವಲ್ಪನೂ ನೀರು ಹಾಕಿಲ್ಲ, ಅದರಲ್ಲಿರೋ ತೇವಾಂಶನೇ ಸಾಕಾಗಿತ್ತು. ನೋಡಿ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಇದನ್ನು ತಕ್ಷಣ ಬೇಕಿದ್ರೂ ಮಾಡ್ಬೋದು, ಸ್ವಲ್ಪ ಸಮಯ ಬಿಟ್ಟು ಬೇಕಿದ್ರೂ ಮಾಡ್ಬೋದು. ನೋಡಿ ತಕ್ಷಣವೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ವೈಟ್ ಕಲರ್ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ವ, ಅದಕ್ಕೆ ಹಿಂದೆ ಮುಂದೆ 2 ಕಡೆಯೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಹಿಟ್ಟನ್ನು ತೊಗೊಂಡು ಕೈಯಲ್ಲೇ ತಟ್ಕೊಳ್ತಿದ್ದೀನಿ. ನೀವು ಹಪ್ಪಳ ಮಾಡೋ ಪ್ರೆಸ್ ಇರುತ್ತಲ್ವ ಅದರಲ್ಲಿ ಬೇಕಿದ್ರೂ ಪ್ರೆಸ್ ಮಾಡ್ಕೊಳ್ಬೋದು. ಸಾಫ್ಟಾಗಿರೋದ್ರಿಂದ ಕೈಯಲ್ಲೇ ತಟ್ಕೊಂಡ್ರೂ ಬೇಗ ಪ್ರೆಸ್ ಆಗುತ್ತೆ. ನೋಡಿ ಸ್ವಲ್ಪ ದಪ್ಪವಾಗೇ ತಟ್ಕೊಳ್ಳಿ, ತುಂಬ ತೆಳುವಾಗಿ ತಟ್ಕೊಂಡ್ರೆ ಗರಿ ಗರಿ ಆಗುತ್ತೆ. ಗರಿ ಗರಿ ಇಷ್ಟ ಇರೋರು ಸ್ವಲ್ಪ ಇದನ್ನು ತೆಳುವಾಗಿ ತಟ್ಕೊಳ್ಳಿ. ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ತಟ್ಕೊಂಡಿರೋಂಥ ಹಿಟ್ಟನ್ನ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಉರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಾಮೂಲಿ ಕರ್ದಿ ತಿಂಡಿ ಮಾಡ್ತೀವಲ್ವ ಅದಕ್ಕಿಂತ ಇದು ಬೇಗ ಬೇಯುತ್ತೆ. ಎಣ್ಣೆನ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಕೈಯಲ್ಲೇ 2 ತಟ್ಟಿ ಹಾಕಿ ಒಂದು ಬೇಯೋಷ್ಟೊತ್ತಿಗೆ ಇನ್ನೊಂದು ಕಡೆ ತಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೋದು. ಬೇಗ ಆಗುತ್ತೆ. ತುಂಬ ಸಾಫ್ಟಾಗಿ ಇಟ್ಟು ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ನಿಮಗೆ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ದಪ್ಪವಾಗಿ ತಟ್ಕೊಳ್ಳಿ, ಇಲ್ಲ ಗರಿ ಗರಿಯಾಗಿರಬೇಕು, ಕ್ರಿಸ್ಪಿಯಾಗಿರ್ಬೇಕಂದ್ರೆ ಸ್ವಲ್ಪ ತೆಳುವಾಗಿ ತಟ್ಕೊಂಡ್ರೆ ಆಯಿತು. ನೋಡಿದ್ರಲ್ವ ಎಲ್ಲ ಹಿಟ್ಟನ್ನು ಈ ರೀತಿ ರೆಡಿ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿತ್ತು. ನೋಡ್ತಿದ್ರಲ್ವ, ನೋಡಿದ್ರೇ ಚೆನ್ನಾಗಿ ಕಾಣಿಸ್ತಿದೆ. ತಿನ್ನೋಕ್ಕೂ ಸಹ ತುಂಬ ರುಚಿಯಾಗಿತ್ತು. ಇದನ್ನು ಒಂದು 2-3 ದಿನ ಇಟ್ಕೊಂಡು ಬೇಕಿದ್ರೂ ತಿನ್ಬೋದು. ತಕ್ಷಣ ಖಾಲಿ ಮಾಡಬೇಕು, ನೆಕ್ಸ್ಟ್ ಡೇನೇ ಹಾಳಾಗುತ್ತೆ ಅನ್ನೋ ಥರ ಏನಿರೋದಿಲ್ಲ. ಒಂದು 2 ದಿನ ಇಟ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ವಡೆಗಿಂತ ಈ ಪುರಿ ವಡೆ ಸ್ವಲ್ಪ ಸಾಫ್ಟ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಚಟ್ನಿ ಜೊತೆ, ಪಲ್ಯದ ಜೊತೆ, ಇಲ್ಲಾಂದರೆ ಮೊಸರು ರಾಯ್ತ ಜೊತೆನೂ ಇದು ಚೆನ್ನಾಗಿರುತ್ತೆ. ಈ ಮಂಡಕ್ಕಿಯಿಂದ ಮಾಡಿರೋ ವಡೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.